ನಮಸ್ತೆ ಸರ್. ನಮಸ್ಕಾರ. ಏನ್ ಸರ್, ಬಾಲಣ್ಣನ ಸ್ಥಿತಿ ಸಕ್ಕರೆ ಬೈಲಿನಲ್ಲಿ ಬಹುದೊಡ್ಡ ಸುದ್ದಿ ಚರ್ಚೆ. ಎಲ್ಲಿ ಸರಿ ಬಾಲಣ್ಣ ಹಿಡಿಯೋತ್ತಿಗೆ ತಾವು ಇದ್ರ 2017ರಲ್ಲಿ? ಆ ಸಮಯದ ಕಾರ್ಯಾಚರಣೆ, ಇವತ್ತು ಬಾಲಣ್ಣನ ಪರಿಸ್ಥಿತಿ ಹೇಗಿದೆ ಸರ್? 2017ರಲ್ಲಿ ಚನ್ನಗಿರಿ ಉಂಟಲ್ಲ, ಚನ್ನಗಿರಿ ಇರೋದು CM ಇದ್ರಲ್ಲ KH ಪಟೇಲ್ ಅವರ ಕ್ಷೇತ್ರ. ಅಲ್ಲಿಗೆ ಒಂದು ಆನೆ ಬಂದು ಸೇರ್ಕೊಂತದೆ. ಸುಮಾರು 10-12 ಜನ ಸಾಯಿಸಿದ ಒಂದು ಆನೆ ಕೋಲಾರ ಸೈಡ್ ಇಂದ ಎಲ್ಲೆಲ್ಲೋ ದಾರಿ ತಪ್ಪಿ ಬಂದು ಆ ಕಾಡಿಗೆ ಬಂದು ಸೇರ್ಕೊಂತದೆ. ಅದು ದೊಡ್ಡ ಸುದ್ದಿ ಆಗ್ತದೆ. ಅದನ್ನ ಹಿಡಿಯಕ್ಕೆ ಅಭಿಮನ್ಯು, ಅದ್ರ ಜೊತೆ ಒಂದು 5-6 ಆನೆಗಳು, ಅದ್ರ ಜೊತೆಗೆ ನಮ್ಮ ಸ್ಟೇಷನ್ ನಾಗರಾಜ್ ಅವ್ರ ಟೀಮು ಹೋಗುತ್ತೆ. ನನಗೂ ವಿಷಯ ಗೊತ್ತಾಗ್ತದೆ. ನಾನು ಒಂದ್ ದಿವಸ ಬೆಳಗ್ಗೆ ಇಲ್ಲಿಂದ 4 ಗಂಟೆಗೆ ಹೊರಟು ಹೋಗಿ ನಾನು ಅವ್ರ ಜೊತೆ ಸೇರ್ಕೊಂಡೆ. ಅದು ಉಂಬ್ರಾಣಿ ಅಂತ ಒಂದು ಕಾಡು. ಅದು ಸುಮಾರು ಅಂದಾಜು 30,000 ಹೆಕ್ಟೇರ್ ಕಾಡು, ಅಂದ್ರೆ 70,000 ಎಕರೆ ಕಾಡು. ಅಲ್ಲಿದ ಒಂದು ಹವಾಮಾನ ಹೇಗೆ ಅಂದ್ರೆ, ಅಲ್ಲಿ 25ರಿಂದ 30 ಇಂಚು ಮಳೆ, ಸರಾಸರಿ ಮಳೆ ಬೀಳೋ ಜಾಗ, ಭಾರಿ ಕಾಡು, ಬೆಲೆಬಾಳ ಮರಗಳು. ಜೊತೆಗೆ ಈ ರಾಜ್ಯದಲ್ಲಿ ಏನಾರ ಅಡಿಕೆ ಬೆಳೆಯಕ್ಕೆ ಒಂದು ಒಳ್ಳೆ ಹವಾಗುಣ ಅಂದ್ರೆ ನಮ್ಮ ಚಿಕ್ಕಮಗಳೂರು ಭಾಗದಲ್ಲಿ ಕಾಫಿ ಬೆಳೆಯಕ್ಕೆ, ಅರಾಬಿಕಾ ಕಾಫಿ ಬೆಳೆಯಕ್ಕೆ ಹೇಗೆ ಹಿರಿ ಸೈಡ್ ಇದೆ, ಹಾಗೆ ಅದು ಒಂದ್ ಜಾಗ, ಅಡಿಕೆ ಬೆಳೆಯುವಂತ ಜಾಗ. ನಾವು ಹೋಗಿ ನಾನು ಜೊತೆ ಸೇರ್ಕೊಂಡಿದ್ದೆ. ಬಾಲಣ್ಣ ಅನ್ನೋ ಹೆಸರು ಅಲ್ಲಿಯ DFO, CCF ಇಂಥವ್ರದ್ದು ಒಬ್ರದ್ದು ಹೆಸರನ್ನ ಅದಕ್ಕೆ ಬಾಲಣ್ಣ ಅಂತ ಹೆಸರು ಇಡಲಾಯ್ತು. ಆಚರಣೆ ಭಾರಿ ರೋಚಕವಾಗಿ ನಡೀತು. ಅಲ್ಲಿ ಈ ಆನೆ ಅಲ್ದಲ್ಲೇ ಇನ್ನೂ 2-3 ಆನೆಗಳಿದ್ದು, ಅದರಲ್ಲೊಂದು ಭಾರಿ ದೊಡ್ಡ ಆನೆ ಇತ್ತು. ಆ ಆನೆನ ಹನಿ ಟ್ರಾಪ್ ಮಾಡಿ ಹಿಡಿಯಲಾಯ್ತು. ಹಿಡಿದು ಒಂದು ಕೆಲವೇ ದಿವಸದಲ್ಲಿ ಅದು ಸತ್ತೋಯ್ತು. ಅದಾದ್ಮೇಲೆ ಈ ಬಾಲಣ್ಣ ಭಯಂಕರ ರೋಷಾವೇಶದಲ್ಲಿ ಅಂದ್ರೆ ಭಾರಿ ಅಟ್ಯಾಕ್ ಮಾಡ್ತಾ ಇತ್ತು. ವೆಂಕಟೇಶಣ್ಣ ಅವ್ರ ಟೀಮ್ ಹೋಯ್ತು. ನಾವು ಸ್ವಲ್ಪ ದೂರದಲ್ಲಿ ಒಂದು ಸ್ವಲ್ಪ ಅಂತರದಲ್ಲಿ ನಾವು ಹಿಂದ್ಗಡೆ ಹೋಗ್ತಾ ಇದ್ವು. ಅದೊಂದು ವಿ ಶೇಪ್ ಕಾಡು. ವಿ ಶೇಪ್ ಅಂದ್ರೆ ಅದೊಂದು ಕಣಿವೆ ತರ ಇತ್ತು. ಅದರಲ್ಲಿ ಕೆಳಭಾಗದಲ್ಲಿ ಆನೆ ಇತ್ತು. ನಾವು ಆ ವಿ ಶೇಪ್ ನ ಒಂದ್ ಸೈಡ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆನೆಗೆ ಡಾಟ್ ಮಾಡಿ ಕೂಡಲೇ ಆನೆ ಅಟ್ಟಿಸ್ಕೊಂಡ್ ಬಂದ್ ಕೂಡಲೇ ನಾವು ಮೇಲಿದ್ದವರು ನಾವು ಓಡಿ ತಪ್ಪಿಸ್ಕೊಂಡು ಇವ್ರು ಹೋಗಿ ಒಂದ್ ಮರ ಹಚ್ಚಿ ಕೂತ್ಕೊಂಡ್ರು. ಆನೆ ಒಂದ್ ಸೈಡ್ ಇಂದ ಅದೊಂದ್ ಸ್ವಲ್ಪ ತುಂಬಾ ಡೀಪ್ ಇತ್ತು. ಅಂದ್ರೆ ವಿ ಶೇಪ್ ಕಾಡು ಅಂದ್ರೆ ಅದೊಂದು ಕಣಿವೆ ಇಲ್ಲ ವ್ಯಾಲಿ ತರ ಇತ್ತು. ಆನೆ ಇವ್ರ ಮೇಲೆ ಅಟ್ಯಾಕ್ ಮಾಡಕ್ಕೆ ಆ ಮರದ ಬಟ್ಟೆಗೆ ಹೋದಾಗ ಆ ಆನೆಗೆ ಇನ್ನೊಂದ್ ಸೈಡ್ ಇಂದ ಬಂದಿದ್ರೆ ಇವ್ರು 10-15 ಅಡಿ ಎತ್ತರದಲ್ಲಿ ಸಿಕ್ಕಾಕಿರ್ತಿದ್ರು. ಆದ್ರೆ ಆನೆ ಹೋದ ಸೈಡ್ ಇಂದ ಅದಕ್ಕೆ ಆನೆಗೆ ಅಟ್ಯಾಕ್ ಮಾಡಕ್ ಆಗ್ಲಿಲ್ಲ. ಆನೆಗೆ ದಾಟ ಆದ್ಮೇಲೆ ಆನೆ ತಪ್ಪಿಸ್ಕೊಂಡು ಹೋಯ್ತು. ಆಮೇಲೆ ಸಿಕ್ಲೇ ಇಲ್ಲ. ರಾತ್ರಿ ಸುಮಾರು ಕತ್ಲೆ ಆಯ್ತು. ನಾವು ವಾಪಸ್ ಬರ್ಬೇಕಾರೆ ಕಷ್ಟ ಆಯ್ತು. ಆಮೇಲೆ ಅದು ಒಂದ್ ದಿವಸ ಆಯ್ತು. ಅದಾದ್ಮೇಲೆ ಇನ್ನೊಂದ್ ದಿವಸ ಇನ್ನೊಂದು ಆನೆ ನಾವು ಒಂದ್ ಕಡೆ ನಿಂತಿದ್ದು. ಅಲ್ಲಿ ವೆಂಕಟೇಶಣ್ಣ ಇರ್ಲಿಲ್ಲ. ನಮ್ದೊಂದು ಟೀಮ್ ಅಲ್ಲಿ ಇತ್ತು, ಡಾಕ್ಟ್ರು ಇದ್ರು, ನಾವೆಲ್ಲ ಇದ್ದು. ಅಷ್ಟೊತ್ತಿಗೆ ಒಂದು ಭಾರಿ ಒಂದು ಆನೆ, ಭಯಂಕರ ಕ್ವಾರೆ ಆನೆ ಬಂತು. ನಾವು ನಿತ್ತಲಿಗೆ ಬಂದ ಕೂಡಲೇ ಥೈಲ್ಯಾಂಡಿಗೆ ಹೋಗಿ ಅಲ್ಲಿ ಏನೋ ಕೋಚಿಂಗ್ ಇದ್ರಲ್ಲಿ ಆನೆಗಳು ಕೂಗೋ ಯಾವ್ದೋ ಒಂದ್ ರೀತಿ ಕೂಗೋದನ್ನ ಕಲ್ತ್ಕೊ ಬಂದಿದ್ರು. ಅವ್ರು ಆ ರೀತಿ ಕೂಗಿದ ಕೂಡ್ಲೆ ಆನೆ ಬಂದೇ ಬಿಡ್ತದೆ ನಮ್ಮ ಹತ್ರಕ್ಕೆ. ಕಾಡು ಒಳಗಿದ್ದ ಆನೆ ಎಲ್ಲ ಓಡ್ತಾ ಇದಾರೆ. ಎಲ್ಲ ಅಲ್ಲಿ ಗಲಿಬಿಲಿ ಆಗ್ತದೆ, ಅಲ್ಲೋಲ ಕಲ್ಲೋಲ ಆಗ್ತದೆ. ಆನೆ ಬಂದು ನುಗ್ಗತಾ ಇದೆ. ನಾನೊಂದ್ ಕಡೆ ಒಂದು ಮರದ ಹತ್ರ ನಿಂತೆ. ನನ್ ಮುಂದ್ಗಡೆ ಒಂದು ಭಾರಿ ಒಂದು ಅಂದ್ರೆ ತುಂಬಾ ಡೀಪ್ ಇದಿತ್ತು. ಒಂದು 20-15 ಅಡಿ ಆಳದೊಂದು ತರ ಬಾವಿ ತರ ಇತ್ತು. ನಾನು ಅದನ್ನ ನೋಡ್ಕೊಂಡು ಆನೆ ಬಂದ್ರೆ ಅದ್ರ ಒಳಗೆ ಜಂಪ್ ಮಾಡೋದು ಅಂತ ನಿಂತಿದ್ದೆ. ಅಷ್ಟೊತ್ತಿಗೆ ಆನೆ ಬಂದಿದ್ದೆ. ಅಷ್ಟೊತ್ತಿಗೆ ನಮ್ಮರೆಲ್ಲ ಓಡಿ ಆಯ್ತು. ತುಂಬಾ ಜನ ಓಡಿರು. ಅಲ್ಲಿ ಕೂಗಾಡಕ್ ಶುರು ಮಾಡಿರು. ಅಷ್ಟೊತ್ತಿಗೆ ನನಗೆ ಒಟ್ಟಾರೆ ನೆನಪಾಗದ್, ನಾನು ಎಲ್ಲಿ ಹೋದ್ರು ಅಭಿಮನ್ಯುನ ಹತ್ರನೇ ಒಂದು 10-20 ಅಡಿ ದೂರದಲ್ಲೇ ನಿಂತ್ಕೊಂಡು ಇರ್ತೀನಿ. ಯಾಕೆಂದ್ರೆ ನಂಗೆ ಹಿಂದೆಲ್ಲ ಅನುಭವ ಆಗಿದೆ. ಹಾಗಾಗಿ ಈ ಸತಿನೂ ನಾನು ಜೋರ ಕೂಗಿದೆ. ನನಗೆ ಗೊತ್ತಾಗ್ದಂಗೆ ನಾನು ಕೂಗಿದೆ. ನನಗೆ ಅದೇ ನನ್ ಕಷ್ಟ ಕಾಲದಲ್ಲಿ ಆನೆಗಳು ಅಟ್ಟಿಸಿಗೆ ಬಂದಂಗೆ ನಾನು ಅಭಿಮನ್ಯು ಅಂತಲೇ ಕೂಗೋದು. ನಾನು ಈ ಹಿಂದೆಲ್ಲ ಸುಮಾರು ಸತಿ ಅದೇ ತರ ಆಗಿ ಅಭಿಮನ್ಯು ಹಿಂದೆ ಹೋಗಿ ನಿಂತ್ಕೊಂಡು ಬದುಕೊಂಡು ಬಂದಿದ್ದೀನಿ. ಅದು ಸಕಲೇಶ್ಪುರ ಭಾಗದಲ್ಲಿ ಒಂದು ಭಾರತೀಯ ಎಸ್ಟೇಟ್ ಅಂತ, ಅಲ್ಲಿ ಆನೆ ಹಿಡಿಯಕ್ಕೆ ಹೋದಾಗ್ಲೂ ಇದೇ ತರ ಆಗಿತ್ತು. ಅದಾದ್ಮೇಲೆ ಈ ಕಡೆ ಇನ್ನೊಂದು ಕಾಗನೂರು ಫಾರೆಸ್ಟ್ ಅಂತ, ಅಲ್ಲೊಂದ್ಸತಿ ಆನೆ ಹಿಡಿಯಕ್ಕೆ ಹೋದಾಗ್ಲೂ ಅದೇ ರೀತಿಯಾಗಿ ನಾನು ಅಭಿಮನ್ಯು ಕಾಲ್ಸಂದಿ ಹೋಗಿ ಓಡೋಗಿದ್ದೆ. ಈ ಸರಿನು ನನಗೆ ಕಾಡಾನೆ ಬಂತು ಅಂದ ಕೂಡ ನಾನು ಕೂಗೋದು ಅಭಿಮನ್ಯು ಅಂತಲೇ. ಮತ್ತೆ ನನ್ಗೆ ಬೇರೆ ಏನು ಬರಲ್ಲ. ಅಭಿಮನ್ಯು ದೂರ ಕೂಗ್ತಾ ಇದೀನಿ. ಅಭಿಮನ್ಯುಗೆ ಪರಿಸ್ಥಿತಿ ಅರ್ಥ ಆಯ್ತು. ಯಾರ ಮಾತನ್ನು ಕೇಳಲಿಲ್ಲ, ಯಾರು ಮಾತನ್ನು ಅಂದಂಗ ಹೋಗು ಅಂತ ಹೇಳಲಿಲ್ಲ. ಅಭಿಮನ್ಯು ಅಂದ್ಕೂಲ ಅಭಿಮನ್ಯು ಒಂದು ಸ್ಪೀಡಲ್ಲಿ ಬಂದ್
ಛಾರ್ ಅಂತ ಹೊಡಿತು. ಒಂದು ಹೊಡೆದ ಕೂಡಲೇ ಒಂದು ಸೌಂಡ್ ಬಂತು, ಚಟಾರ್ ಅಂತ ಒಂದು ಸೌಂಡ್ ಬಂತು. ನೋಡ್ತೀನಿ ಅಭಿಮನ್ಯುನ್ಕಿಂತ ಮೇಲೆ ಒಂದು 10 ಅಡಿ, 2 ಆನೆಗಿಂತ ಮೇಲೆ 10 ಅಡಿಯಲ್ಲಿ ಒಂದು ಬಿಳಿದೊಂದು ಪೀಸ್ ಹಾರಿ ಕೆಳಕ್ ಬಿಟ್ಟು ಕೋರೆ ಮುರಿದೋಯ್ತು ಅಂತ. ನಾನ್ ಮತ್ತೆ ಕೂಗ್ತಾ ಇದ್ದೀನಿ, ಅಭಿಮನ್ಯು ಕೋರೆ ಮುರಿದೋಯ್ತಾವ ನೋಡ್ರು ನೋಡ್ರು ಅಂತ. ಅದು ಎಲ್ಲ ಓಡಾಗಿತ್ತು. ಆಮೇಲೆ ಹೋಗಿ ನೋಡ್ತೀನಿ ಅಭಿಮನ್ಯನ ಹೊಡೆತಕ್ಕೆ ಆ ಆನೆ ಕೋರೆ ಮುರಿದೋಯ್ತು. ಆಮೇಲೆ ಹೀಗೆಲ್ಲ ಆಮೇಲೆ ಆ ಕೋರೆ ಬಿತ್ತು. ಆ ಕೋರೆನ ಬಾಲಚಂದ್ರ ಅಂತ ಬಹುಶಃ ಒಬ್ರು DF ಇದ್ರು, ಅದನ್ನ ಆ ಕೋರೆ ತಗೊಂಡೋಗಿ ಕಿಲೋಮೀಟರ್ ದೂರದಲ್ಲಿದ್ರು, ನಡಿಗೆ ಕಾಡಲ್ಲಿ ಹೋಗಿ ಅವ್ರಿಗೆ ತಗೊಂಡೋಗಿ ಹೋಗ್ಸಿ. ಆಮೇಲೆ ಅಷ್ಟೆಲ್ಲ ಆಯ್ತು. ಅದಾದ್ಮೇಲೆ ಇಲ್ಲಿ ವೆಂಕಟೇಶಣ್ಣ ಅವ್ರನ್ನ ಡಾಕ್ ಮಾಡಿದಾಗ ಈ ಬಾಲಣ್ಣ ಬಂದು ಅಟ್ಯಾಕ್ ಮಾಡಿ ಅವರು ಹೇಗೋ ಉಳ್ಕೊಬಿಟ್ರು. ಅದೇ ಹೇಳಿದ್ನಲ್ಲ, ಒಂದ್ ಸೈಡ್ ಹೋಗಿದ್ರೆ ಇವ್ರು 10 ಅಡಿ ಎತ್ತರದಲ್ಲಿದ್ರು ಹಿಡಿದು ಹಾಕ್ಬಿಡ್ತಿತ್ತು ಆನೆ, ಆದ್ರೆ ಆ ಸೈಡ್ ಹೋಗಕ್ ಆಗ್ಲಿಲ್ಲ. ಇನ್ನೊಂದ್ ಸೈಡ್ ಇಂದ ಅದಕ್ಕೆ ಅಲ್ಲಿ ಮರದ ಹತ್ರಕ್ಕೆ ಹೋದ್ರು ಅವ್ರನ್ನ ಹಿಡ್ಕೊಳಕ್ ಆಗ್ಲಿಲ್ಲ, ಅಂದ್ರೆ ಅಲ್ಲಿ ತುಂಬಾ ಇಳಿಜಾರಿತ್ತು. ಹೀಗೆಲ್ಲ ಆಯ್ತು. ಹೀಗೆಲ್ಲ ಆಗಿ ಆಮೇಲೆ ಮತ್ತೊಂದೆರಡು ಆನೆಗಳು ಸೇರ್ಕೊಂಡ್ ಮತ್ತೆ ಫಸ್ಟ್ ಇನ್ನೊಂದು ಆನೆನ ಹನಿ ಟ್ರ್ಯಾಪ್ ಮಾಡಿ ಹಿಡಿಯಲಾಯ್ತು. ಅದನ್ನ ಕೆಲವೇ ದಿವಸದಲ್ಲಿ ಸೋತ. ಇಷ್ಟೆಲ್ಲ ಆಗಿತ್ತು. ಆಮೇಲೆ ಈ ಆನೆ ತಂದಾಯ್ತು, ಹಿಡ್ಕೊಂಬಂದಾಯ್ತು, ಹಿಡಿದು ಸಕ್ಕರೆ ಬೈಲಿ ಕಳಿಸಿ ಆಯ್ತು. ಅದಕ್ಕೆ ಮೊನ್ನೆಗೆ ಹಿಂದೆಲ್ಲ ಒಂದು ಆನೆ ಹಿಡಿತು ಅಂದ್ರೆ ಡಾಕ್ಟರು ಇಲ್ಲ ಅಧಿಕಾರಿಗಳದ ಹೆಸರು ಇಲ್ಲ ಅವರ ಸಂಬಂಧಿಕರ ಹೆಸರು ಇಡೋದು ಒಂದು ಪದ್ಧತಿ ಇತ್ತು. ಹಾಗೆ ಇದಕ್ಕೆ ಬಾಲಣ್ಣ ಅಂತ ಹೆಸರಿಟ್ರು. ಆಮೇಲೆ ಈ ಆನೆ ಶಿವಮೊಗ್ಗ ದಸರಾದಲ್ಲಿ ಹೋಯ್ತು. ಅಲ್ಲೆಲ್ಲ ಒಂದ್ ಸ್ವಲ್ಪ ಆನೆ ಅದರ ಒಳ್ಳೆ ಗುಣದಿಂದ ಎಲ್ಲ, ಅಂದ್ರೆ ಒಳ್ಳೆ ನಡತೆಯಿಂದ ಎಲ್ಲ ಹೆಸರುವಾಸಿ ಆಯ್ತು. ಮತ್ತೆ ನಮ್ಮ ಮೂಡಿಗೆರೆ ಭಾಗಕ್ಕೆ ಬಂದಿತ್ತು. ಇತ್ತಳ್ಳಿ ಹತ್ರ ಒಂದು ಆನೆ ಬಂದು ಸೇರ್ಕೊಂಡಿತ್ತು. ಅದು ನಮ್ಮ ಕುವೆಂಪು ಅವರ ಊರ ಹತ್ರನೇ. ನಾನು ಹೋಗಿದ್ದೆ, ಅದನ್ನ ಹಿಡಿಯಕ್ಕೆ ಹೋಗಿದ್ದೆ. ಅಲ್ಲೊಂದು ಸಾಮಾನ್ಯ ಒಂದು 15-16 ವರ್ಷದ ಒಂದು ಮರಿ ಸೇರ್ಕೊಂಡು ಅಲ್ಲೆಲ್ಲ ತುಂಬಾ ತರಲೆ ಮಾಡ್ತಾ ಇತ್ತು. ಅದು ಹಿಡಿಯತ್ತಿಗೂ ಈ ಆನೆ ಬಂದಿತ್ತು. ಆಮೇಲೆ ಬಜರಂಗಿ 2, ಬಜರಂಗಿ 2 ಮತ್ತೆ ಆಯುಷ್ಮಾನ್ ಭವ ಅಂತಲ್ಲ ಏನೋ ಒಂದು ಚಲನಚಿತ್ರದಲ್ಲಿ ಕಾಣಿಸ್ಕೊಂತು ಈ ಆನೆ ನಟಿಸಿದೆ. ಇಷ್ಟೆಲ್ಲ ಒಂದು ಫೇಮಸ್ ಆನೆ. ಚೆನ್ನಾಗೇ ಇತ್ತು ಸಕ್ಕರೆ ಬೈಲಲ್ಲಿ. ಮಾವುತನು ಚೆನ್ನಾಗಿ ನೋಡ್ಕೊಂತಿದ್ದ. ಆದ್ರೆ ಈಗ ಕಳೆದ ದಸರಾ ಟೈಮಲ್ಲಿ ಈ ಆನೆಗೆ ಒಂದು ಕಾಲ್ ನೋವು ಬರುತ್ತೆ. ಅವರು ಸದ್ಯಕ್ಕೆ ಆ ಭಾಗ ಸಕ್ಕರೆ ಬೈಲಿಂದ ಉಸ್ತುವಾರಿ ನೋಡ್ಕೊಂತ ಇರ್ತಾರೆ, ಬೇರೆ ಡಾಕ್ಟರ್ಗಳು ಇರಲ್ಲ. ಅವ್ರು ಏನ್ ಮಾಡ್ತಾರೆ, ಈ ಆನೆನ ಮಾವುತನ ಕೋರಿಕೆ ಮೇರೆ ಅದಕ್ಕೆ ಅವನು ಹೇಳ್ತಾನೆ, ಇದೊಂದ್ ಸತಿ ದಸರಾಕ್ ಹೋಗ್ತೀವಿ, ನಿಮ್ಗೊಂದು ಇಂಜೆಕ್ಷನ್ ಕೊಡಿ, ಇದಕ್ಕೆ ಕಾಲ್ ನೋವು ಇದೆ, ನಾನು ಈ ಸತಿ ದಸರಾಕ್ ತಗೊಂಡ್ ಹೋಗ್ತೀನಿ ಅಂತ. ಆ ಡಾಕ್ಟರ್ ಅದೇ ರೀತಿ ಇಂಜೆಕ್ಷನ್ ಕೊಡ್ತಾರೆ. ದಸರಾಕ್ ಹೋಗಿ ಬಂದ್ಮೇಲೆ ಇದ್ದಕ್ಕಿದ್ದಂಗೆ ಈ ಆನೆ ಏನಿದೆ ಬಾಲಣ್ಣನ ಕಿವಿಗೆ ಗಾಯ ಆಗಿ ಅದು ಗ್ಯಾಂಗ್ರೀನ್ ಆಗಿ ಕೊಳೆಯಕ್ಕೆ ಶುರುವಾಗುತ್ತೆ. ಅದು ಜಾಸ್ತಿ ಆದಾಗ ನಮ್ಮ ಚೆಟ್ಟಿಯಪ್ಪ ಡಾಕ್ಟ್ರು ಬೇರೆ ಡಾಕ್ಟರ್ಗಳೆಲ್ಲ ಹೋಗಿ ಆ ಕೊಳಿತಿದ್ದ ಭಾಗದ ಕಿವಿನ ಅರ್ಧ ಕತ್ತರಿಸಿ ಹಾಕ್ತಾರೆ. ನಾವೆಲ್ಲ ತಿಳ್ಕೊಂಡಿದ್ದು ಏನು ಇದು ವಾಸಿ ಆಯ್ತು, ಇನ್ನು ವಾಸಿ ಆಗಿದೆ ಅಂತ. ಆದ್ರೆ ಈಗಿನ ಪರಿಸ್ಥಿತಿನೇ ಬೇರೆ ಆಗಿದೆ. ಬಾಲಣ್ಣನ ಕಿವಿ ಕಂಪ್ಲೀಟ್ ಕೊಳತು ಹೋಗಿ ಅದು ಹೋಗಿ ತಲೆವರೆಗೂ ಹೋಗಿದೆ. ತಲೆಯ ಮೂಳೆ ಮತ್ತೆ ತಲೆಯ ಕುಂಭಸ್ಥಳದ ಮಧ್ಯದಲ್ಲಿ ಒಂದು ಬೆರಳು, ಒಂದು ಕೈ ಹಾಕಷ್ಟು ಒಳಗೆ ಕೊಳತು ಹೋಗಿದೆ. ಸುತ್ತ ಎಲ್ಲ ಇನ್ನೂ ಅದು ಹರಡ್ತಾ ಇದೆ. ಬಾಲಣ್ಣನ ನಾವು ಕೇವಲ ಒಂದು 30-35 ವರ್ಷದ ಬಾಲಣ್ಣ, ಇದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಕೊಡಬಹುದು. ಆದ್ರೆ ಇಂಥವಾದ ಒಂದು ಸುಂದರವಾದ ಒಂದು ಇನ್ನೂ ಚಿಕ್ಕ ವಯಸ್ಸಿನ ಆನೆಗಳನ್ನ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಅದನ್ನ ಬದುಕಿಸ್ಬೇಕು. ಸರ್ಕಾರ ಇಲ್ಲ ಅರಣ್ಯ ಇಲಾಖೆಯರು ಇದ್ರ ಬಗ್ಗೆ ನಿಗಾ ವಹಿಸ್ಬೇಕು. ಬಾಲಣ್ಣ ಆನೆಯ ಸನ್ಮಾನ್ಯ ಅರಣ್ಯ ಸಚಿವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಅಷ್ಟೇ ಅಲ್ಲ, ಅಲ್ಲಿ ಏನಾಗಿದೆ ಅನ್ನೋದು ಹೊರಗಡೆ ಜನಗಳಿಗೆ ತಿಳಿಸ್ಬೇಕು. ವೈದ್ಯಕೀಯ ಸೌಲಭ್ಯ ಕೊಡ್ಬೇಕು. ಅಲ್ಲಿ ಆಗ್ಲಿಲ್ಲ ಅಂದ್ರೆ ತಂದು ದುಬಾರೆಗೋ ಇಲ್ಲ ಮತ್ತಿಗೋಡಿಗೋ ತಂದು ಆನೆಗೆ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ಬೇಕು. ಇಲ್ಲ ಅಂದ್ರೆ ಇದ್ರ ಬಗ್ಗೆ ಸರ್ಕಾರ ಉನ್ನತ ತನಿಖೆಯನ್ನು ಮಾಡಬೇಕು. ಅಷ್ಟೇ ಅಲ್ಲ, ಉನ್ನತವಾದ ಒಂದು ವೈದ್ಯಕೀಯ ಸೌಲಭ್ಯಗಳನ್ನ ಕೊಡ್ಬೇಕು, ಟ್ರೀಟ್ಮೆಂಟ್ ಕೊಡ್ಬೇಕು. ಅರಣ್ಯ ಇಲಾಖೆಯಲ್ಲಿ ವೈಲ್ಡ್ ಲೈಫ್ ಡಾಕ್ಟರ್ಗಳಿದ್ದಾರೆ, ಯಾಕೆ ಈ ರೀತಿ ಆಗ್ತಿದೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡಬೇಕು. ಈಗ ಬಾಲಣ್ಣ ಆನೆಗೆ ಆದಷ್ಟು ಬೇಗ ಹೆಚ್ಚಿನ ವೈದ್ಯಕೀಯ ಸೌಲಭ್ಯ ಕೊಡಬೇಕು. ಇತ್ತೀಚಿನ ಎಲ್ಲಾ ಕಾರ್ಯಾಚರಣೆಯಲ್ಲೂ ಬಾಲಣ್ಣ ಪಾಲ್ಗೊಳ್ತಿದ್ದಲ್ಲ ಸರ್? ಹೌದು, ಮೂಡಿಗೆರೆಗೆ ಬಂದಿದ್ದು, ಮೂಡಿಗೆರೆ ಭಾಗಕ್ಕೆ ಬಂದಿದಾಗ್ಲೂ ನಾನು ನೋಡಿದ್ದೆ. ಅಲ್ಲಿ ಕುಪ್ಪಳ್ಳಿ ಹತ್ರ ಅಲ್ಲಿ ಬಂದಾಗ್ಲೂ ನಾನು ನೋಡಿದ್ದೆ. ಎಲ್ಲಾ ಕಾರ್ಯಾಚರಣೆಗೂ ಬರ್ತಿದ್ದು. ಅದೊಂದು ಸೌಮ್ಯ ಸ್ವಭಾವದ ಒಂದು ಒಳ್ಳೆ ಆನೆ. ಆ ಆನೆ ಎಲ್ಲಾರ ನಮ್ಮ ದುಬಾರೆ ಈ ಭಾಗದಲ್ಲಿ ಬಂದಿದ್ರೆ ಈಗ ಏನ್ ನಮ್ಮ ದುಬಾರೆ ಆನೆಗಳು, ಮತ್ತಿಗೋಡ ಆನೆಗಳು ಹೇಗೆ ಹೆಸರು ತಗೊಂಡವ ಹಾಗೆ ಈ ಆನೆನೂ ತಗೊಂತಿತ್ತು. ಒಬ್ಬ ಬಲಿಷ್ಠವಾದ ಎತ್ತರವಾದ
ಒಳ್ಳೆ ನಿಲುವಿನ ಆನೆ ಇದು, ಲಕ್ಷಣಗಳನ್ನು ಹೊಂದಿರೋ ಆನೆ ಇದು. ಇದನ್ನ ಈ ರೀತಿ ನೀವು ಮಾಡಿ ಈ ಆನೆயின் ಮಾವತರುಗಳಿಗೂ ನನ್ನ ಆನೆ ಮಿಂಚಬೇಕು, ನನ್ನ ಆನೆ ಜೊತೆ ಮೇಲೆ ನಾನು ಕೂರ್ಬೇಕು, ಅದೊಂದು ಇರುತ್ತೆ ಆಸೆ. ಆದ್ರೆ ಕಿವಿ ಕೊಳೆಯೋದಕ್ಕೆ ಏನ್ ಪಟಾಕಿಯೋ ಅಥವಾ ಏನಾದ್ರು ಕಬ್ಬಣ ಹೊಡೆದಿದ್ದೇ ಕಾರಣ ಅಂತೀರಾ ಸರ್? ಮನುಷ್ಯರಿಗೆ ಮತ್ತೆ ಪ್ರಾಣಿಗಳಿಗೆ ಗ್ಯಾಂಗ್ರೀನ್ ಬರೋದು ಯಾವ ಕಾರಣದಿಂದ ಅನ್ನೋದನ್ನ ನಮ್ಗೆ ಅದು ಐಡಿಯಾ ಇಲ್ಲ. ಸಾಮಾನ್ಯಕ್ಕೆ ಈ ಆನೆಗೆ ಗ್ಯಾಂಗ್ರೀನ್ ಬರಕ್ ಕಾರಣ ಕಬ್ಬಣ ಕಿವಿಗೆ ಗಾಯ ಆಗಕ್ಕ. ಈಗ ಗಾಯ ಆಗೋದು ಯಾವ್ದಾರ ಒಂದು ಮೂಲ ಕಾರಣದಿಂದ ಗಾಯ ಆಗಿರ್ಬೋದು. ಕಿವಿಗೆ ಬಹುಶಃ ಗಾಯ ಆಗಿರೋದು ಇವ್ರದ್ದು ಅಂಕುಶದಿಂದ ಬಹುಶಃ ಕಿವಿಗೆ ಎಳೆದು ಚುಚ್ಚಿ ಬಹುಶಃ ಅದ್ರ ಮುಖಾಂತರ ಇದು ಗಾಯ ಹರಡಿರೋದು ಅಂತ ನನಗೆ ಆಗ್ತಾ ಇದೆ. ಯಾಕೆಂದ್ರೆ ಇಲ್ಲ ಅಂದ್ರೆ ಕಿವಿ ಗಾಯ ಆಗಕ್ ಸಾಧ್ಯನೇ ಇಲ್ಲ. ಏನಾರ ಕಾಡೊಳಗೆ ಹೋಗೋ ಆನೆಗಳಿಗಾದ್ರೆ ನಮ್ಮಲ್ಲಿ ಮಲೆನಾಡಲ್ಲಿ ಒಂದು ಕೊಕ್ಕೆ ತರದ್ದು ಮುಳ್ಳುಗಳಿರ್ತವೆ, ಅವು ಕಿವಿಗೆ ಹೊಡೆದೋಗಿರ್ತವೆ. ಸಾಮಾನ್ಯಕ್ಕೆ ಕಾಡಾನೆ ಕಿವಿಗಳೆಲ್ಲ ಹರಿದೋಗಿರ್ತವೆ. ಉದಾಹರಣೆಗೆ ನಮ್ಮ ಭೀಮನ ಎಡೆ ಕಿವಿ ಹರಿದೋಗಿದೆ, ಬೈರನ ನಮ್ಮ ಮೂಡಿಗೆರೆ ಭಾಗದ ಬೈರನ ಬಲ ಕಿವಿ ಹರಿದೋಗಿದೆ. ತುಂಬಾ ಆನೆಗಳು ಕಿವಿ ಹರಿದೋಗಿರ್ತದೆ, ಅದು ಕಾಡೊಳಗಿನ ಆ ಪೊಕ್ಕೆ ತರದ ಮುಳ್ಳಿಂದ. ಆದ್ರೆ ಸಾಕಿದ ಆನೆ ಹಿಡಿಯತಿಗೆ ಏನಾಗಿಲ್ದಾಗ ಆ ಸಾಕಿದ ಆನೆಗೆ ಇದ್ದಕ್ಕಿದ್ದಂಗೆ ಕಿವಿಗೆ ಗಾಯ ಆಯಿತು ಅಂದ್ರೆ ಇವರು ಅಂಕುಶದಿಂದ ಎಳೆದು ಅದು ಕಬ್ಬಿಣದ ತುಕ್ಕಿಡಿದು ಕಬ್ಬಿಣ ಆ ರೀತಿ ಏನೋ ಆಗಿರ್ಬೋದು ಕಂಡು ಬರ್ತದೆ. ದಸರಾದಲ್ಲಿ ಹೋಗೋ ಹೊತ್ತಿಗೆ ಏನಾದ್ರೂ ಮಾತು ಕೇಳಲಿಲ್ಲ ಅಂತ ಹೇಳಿದ್ರೆ ಪಟಾಕಿ ಸೌಂಡ್ಗೆ ಇದಕ್ಕೆ ಅದಾಗ್ತದೆ. ನಾನೆಲ್ಲ ನೋಡಿದ್ದೆ, ನಾನು ಮೈಸೂರು ದಸರಾದಲ್ಲೂ ನೋಡಿದೀನಿ, ಆನೆ ಹಿಡಿಯತಿಗೂ ನೋಡಿದೀನಿ. ಆನೆಗಳನ್ನ ಹೇಗೆ ಮಾಡ್ತಾರೆ, ಚುಟ್ತಾರೆ, ಎಳಿತಾರೆ ಅಂತ ವಿಡಿಯೋಗಳು ನನ್ನ ಹತ್ರ ಇದೆ. ಅದು ಬಹುಶಃ ಇದು ಅದೇ ತರ ಆಗಿದೆ. ಯಾಕೆಂದ್ರೆ ಒಂದು ತುಕ್ಕಿಡ್ತಿದ್ದು ಒಂದು ಅಂಕುಶದಿಂದ ಎಳೆದಾಗ ಆಮೇಲೆ ಹೆವಿ ಡೋಸ್ ಇಂಜೆಕ್ಷನ್ ಇಂದ ಅದಕ್ಕೆ ಅದೇ ರೀತಿ ಆಗಿರೋದು ಬಿಟ್ರೆ ಬೇರೆ ತರ ಆಗಿರೋದು ಸಾಧ್ಯನೇ ಇಲ್ಲ ಅದು. ಸೊ ಸರ್, ಒಟ್ಟಾರೆಯಾಗಿ ಬಾಲಣ್ಣನ ಇದರ ಬಗ್ಗೆ ಉನ್ನತ ವೈದ್ಯರ ತಂಡ ಕಳಿಸ್ಬೇಕು ಸರ್ಕಾರ ಅಂತೀರಾ ಸರ್? ಕೊನೆಯದಾಗಿ ವೈದ್ಯಕೀಯ ಸೌಲಭ್ಯ ಕೊಡಬೇಕು. ಇಲ್ಲಿ ಡಾಕ್ಟರ್ಗಳಿಲ್ಲ ಅಂದ್ರೆ ಬೇರೆ ಕಡೆ ಡಾಕ್ಟರ್ಗಳನ್ನ ಕರೆಸ್ಬೇಕು.